ಮಣಿಪಾಲ್ ಕಿಚನ್ ಸ್ವಾಗತ. ರಿಬ್ಬನ್ ಪಕೋಡ ಹೇಗಾಗಿದೆ ಅಂತ ನೋಡಿ. ಇವತ್ತು ರಿಬ್ಬನ್ ಪಕೋಡ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವೀಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಫ್ರೆಂಡ್ಸ್. ಈಗ ಏನೇನು ಬೇಕಂದ್ರೆ ನೋಡೋಣ. 2 ಕಪ್ಪು ಅಕ್ಕಿ ಹಿಟ್ಟು ನೈಸಾಗಿರೋದು, ಹಾಗೆ ಅರ್ಧ ಕಪ್ಪು ಹುರುಗಡ್ಲೆ, ಮತ್ತು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಕಡಲೆ ಹಿಟ್ಟು ನೋಡಿ. 1 ಟೀ ಸ್ಪೂನು ಅಚ್ಕಾರದ ಪುಡಿ, 2 ಚಿಟಿಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 1 ಟೀ ಸ್ಪೂನ್ ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನು ಎಳ್ಳು, ಬಿಳಿ ಎಳ್ಳು. ಈ ಕಪ್ನ ಉಪಯೋಗಿಸಿದ್ದೀನಿ ನಾನು ಮೆಜರ್ಮೆಂಟ್ಗೆ ಈ ರೆಸಿಪಿ. ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ರಿಬ್ಬನ್ ಪಕೋಡ ರೆಸಿಪಿನ ತೊಗೊಂಬಂದಿದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು ಫೈನ್ ಆಗಿರಬೇಕು, ಮತ್ತು ಚಳಿಗಾಲ ಆಗಿದ್ದರಿಂದ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿ ಕಲಿಸಿದ್ರೆ ತುಂಬ ಕ್ರಿಸ್ಪಿ ಆಗುತ್ತೆ. ನೋಡಿ ನಾನು ಹಾಕಿರೋ ರೆಸಿಪಿನ, ಅದು ಕ್ರಿಸ್ಪಿ ಆಗಿರೋದನ್ನು ಕೂಡ ನಾನು ತೋರಿಸಿದ್ದೀನಿ. ಮತ್ತು ಮುಂದೆ ನಾನು ಇದೇ ರೆಸಿಪಿನ ಯೂಟ್ಯೂಬಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ಹೇಳಿಬಿಟ್ಟು ಮುಂದೆ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಹುರುಗಡ್ಲೆನ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ಮುಚ್ಚಿಬಿಟ್ಟು ಫೈನಾಗಿ, ಅಂದರೆ ನೈಸಾಗಿ ಗ್ರೈಂಡ್ ಮಾಡಬೇಕು ಅದನ್ನು. ಈಗ ಅದನ್ನು ಜರಡಿ ಹಿಡ್ಕೋಬೇಕಾಗತ್ತೆ. ಜರಡಿನಲ್ಲಿ ಹಾಕ್ಕೊಳ್ಳಿ. ಹಾಗೆ ಬೇಸನ್ ಇದೆಯಲ್ಲ ಅದನ್ನೂ ಹಾಕ್ಕೊಳ್ಳಿ, ಕಡಲೆ ಹಿಟ್ಟನ್ನ. ಮತ್ತು 2 ಕಪ್ ಅಕ್ಕಿ ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ನಾವು ಜರಡಿ ಮಾಡಿಕೊಂಡ್ರೆ ಎಲ್ಲ ಚೆನ್ನಾಗಿ ಸೇರಿ ಬಂದುಬಿಡತ್ತಲ್ವ, ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋದು ಒಳ್ಳೆಯದು ಯಾವಾಗಲೂ. ಆಯಿತಲ್ಲ. ಈಗ ಅದಕ್ಕೆ 2 ಚಿಟಿಕೆ ಅರಿಶಿನ ಪುಡಿ, 1 ಟೀ ಸ್ಪೂನು ಅಚ್ಕಾರದ ಪುಡಿ, ಹಿಂಗು ಪುಡಿ 1/4 ಟೀ ಸ್ಪೂನು, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ನಾನು 1 ಟೀ ಸ್ಪೂನ್ ಹಾಕಿದ್ದೀನಿ. ಹಾಗೆ ಎಳ್ಳು, ಬಿಳಿ ಎಳ್ಳು, ಅಂದರೆ ಪಾಲಿಶ್ ಇರಲ್ವಲ್ಲ ಅದು ಓಲ್ಡ್, 1 ಟೇಬಲ್ ಸ್ಪೂನು. ಹಾಗೆ ಅಜ್ವೈನ್ 1 ಟೀ ಸ್ಪೂನು, ಜೀರಿಗೆ 1 ಟೀ ಸ್ಪೂನು. ಇಷ್ಟೆಲ್ಲ ಹಾಕ್ಬಿಟ್ಟು ಇವಾಗ ಸ್ಪೂನಿಂದ ಒಂದು ಸತಿ ಮಿಕ್ಸ್ ಮಾಡಿ ಆ ಒಣ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ಈಗ ಅದಕ್ಕೆ ಬಿಸಿ ತುಪ್ಪ ಕುದೀತಾ, ಅಂದರೆ ಬಿಸಿ ಇದು ನೋಡಿ ಹೇಗಾಗಿದೆ, ಸಳಸಳ ಅಂತ ಆಗಬೇಕು, ಶಬ್ದ ಬರಬೇಕು, ಮತ್ತು ಹಾಗೆ ನೊರೆ ಬರಬೇಕು. ಈಗ ಅದನ್ನು ಸ್ಪೂನಿಂದ ಮಿಕ್ಸ್ ಮಾಡಿ, ಯಾಕಂದರೆ ಬಿಸಿ ಇದೆ ಅಲ್ವಾ. ಒಂದು ಸತಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ತುಪ್ಪನ. ಈಗ ಕೈಯಿಂದ ಅದನ್ನು ಆರ್ತಲ್ವ, ಅದರಿಂದ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದನ್ನು ನೋಡಿ ಶೇಪ್ ಹೋಲ್ಡ್ ಮಾಡ್ತು, ನೋಡಿದ್ರಲ್ಲ ಮಿಕ್ಸ್ಚರು. ಈಗ ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು ಕಲಸಿ. ಬೆಚ್ಚಗಿರೋ ನೀರು ಹಾಕ್ಕೊಂಡು ಕಲಸಿದ್ರಿಂದ ತುಂಬ ಗರಿಗರಿ ಆಗುತ್ತೆ ಫ್ರೆಂಡ್ಸ್ ರಿಬ್ಬನ್ ಪಕೋಡ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಈಗ ನೋಡಿ ಮೆದು ಹಿಟ್ಟು ಕಲಿಸಿದ್ದೀನಿ. ಇದನ್ನೇನು ಇದಕ್ಕೆ ರೆಸ್ಟ್ ಮಾಡೋಕ್ಕೆಲ್ಲ ಇಡಬೇಕಂತಿಲ್ಲ. ನಮ್ಮದು ಮೌಲ್ಡ್ದು ಯಾವ ಶೇಪ್ ಇದೆಯೋ ಆ ಶೇಪ್ನಲ್ಲಿ ಹಿಟ್ಟು ತಗೊಂಡು ಮತ್ತೆ ನಾದ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಳಿ. ಮೆದು ಮಾಡ್ಕೊಳ್ಳಿ ಹಿಟ್ಟು, ತುಂಬ ಇದು ಗಟ್ಟಿ ಮಾಡ್ಕೋಬೇಡಿ, ಮೆದು ಮಾಡ್ಕೊಳ್ಳಿ. ಯಾಕಂದರೆ ಮೌಲ್ಡಿಂದ ಇಳಿಯೋ ಥರನೇ ಇರಬೇಕು ನಮ್ಮದು. ಈಗ ಅದಕ್ಕೆ ಚೆನ್ನಾಗಿ ಎಣ್ಣೆನೋ ಹಚ್ಕೊಳ್ಳಿ, ಇದಕ್ಕೆ ಮೌಲ್ಡ್ಗೆ. ಅದರಲ್ಲಿ ನಾವು ಇದು ಈಗ ನಾದಿದ್ದೀವಲ್ಲ ಆ ಹಿಟ್ಟನ್ನ ಹಾಕ್ಕೊಂಡು ಮೇಲ್ಗಡೆ ಅಲೈನ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಪ್ಲೇಟ್ನ ಯೂಸ್ ಮಾಡಿದ್ದೀನಿ ನಾನು, ನನ್ನದ್ರಲ್ಲಿ ಇದೇ ಇರೋದು. ಎಣ್ಣೆ ಕಾದಿದೆ. ಈಗ ಅಂದರೆ ಸಾವಕಾಶ ಬಿಡಿ ರಿಬ್ಬನ್ ಪಕೋಡನ, ಹೀಗೆ ಬಿಡೋದದು. ಒಂಥರ ರೌಂಡ್ ಮಾಡಿಬಿಟ್ಟು ರೌಂಡಾಗಿ ಮಾಡಿ ಬಿಡಿ. ಈಗ ಕುಕ್ ಆಗಿದೆ, ಫರ್ಮ್ ಆಗಿದೆ ಅಂದಮೇಲೆ ಒಂದು ಸತಿ ಫ್ಲಿಪ್ ಮಾಡಿ. ಮೇಲಿನ ಸೈಡ್ ಫ್ರೈ ಆಗಬೇಕಲ್ಲ. ಈಗ ನೋಡಿ ಆಗ್ತಾ ಬಂತು, ಇನ್ನೊಂದು ಸತಿ ಫ್ಲಿಪ್ ಮಾಡಿ. ಇವಾಗ ನೋಡಿ ಸಿಸ್ಲಿಂಗ್ ಸ್ಟಾಪ್ ಆಗ್ತಾ ಬಂತು ನೋಡಿ ಅಲ್ವಾ. ಈಗ ರಿಬ್ಬನ್ ಪಕೋಡ ರೆಡಿ ಆಯಿತು. ಎಣ್ಣೆ ಸ್ವಲ್ಪ ಬಸ್ಕೊಂಡು ನಾನು ಇದರಲ್ಲಿ ಇಟ್ಟಿದ್ದೀನಿ, ಅದರಲ್ಲೇ ಹಾಕ್ಕೊಂಬಿಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ರುಚಿಯಾಗುತ್ತೆ ಮಾತ್ರ. ಈಗ ಮಳೆ ಬಿದ್ದಿರಬೇಕಾದ್ರೆ ತಿನ್ನೋಕ್ಕೆ ಸೂಪರ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗೋಣ. ಬಾಯ್ ಬಾಯ್.